Hello everyone, welcome to Sanvarga classes. ಕೆಲಸ ಮತ್ತು ಶಕ್ತಿ ಪಾಠದ 12ನೇ ಪ್ರಶ್ನೆ. ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ದರೂ ಅದರ ವೇಗೋತ್ಕರ್ಷ ಸೊನ್ನೆಯಾಗಿದೆ ಎಂದು ಪಹೇಲಿ ಹೇಳುತ್ತಾಳೆ. ಅಂದ್ರೆ ಸಂತುಲಿತ ಬಲ ವರ್ತಿಸ್ತಾ ಇದ್ದಾಗ ಅವಳ ಈ ಹೇಳಿಕೆಯನ್ನು ನೀವು ಒಪ್ಪುವಿರಾ? ಏಕೆ? ಈ ಹೇಳಿಕೆಯನ್ನು ಪುಷ್ಟೀಕರಿಸಿ. ಹೌದು, ಒಪ್ಪುತ್ತೇನೆ. ಯಾಕಂದ್ರೆ ಸಂತುಲಿತ ಬಲ ವರ್ತಿಸ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ರಿಸಲ್ಟೆಂಟ್ ಫೋರ್ಸ್ ಝೀರೋಗೆ ಈಕ್ವಲ್ ಆಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ವೇಗೋತ್ಕರ್ಷ ಝೀರೋಗೆ ಈಕ್ವಲ್ ಆಗುತ್ತೆ. ನ್ಯೂಟನ್ನ ಎರಡನೇ ಚಲನೆಯ ನಿಯಮದ ಪ್ರಕಾರ ಕಾಯದ ಮೇಲೆ ವರ್ತಿಸುವ ಒಟ್ಟು ನಿವ್ವಳ ಬಲ 0 ಆಗಿದ್ದರೆ ಅದರ ವೇಗೋತ್ಕರ್ಷವು 0 ಆಗಿರುತ್ತದೆ. ಇಲ್ಲಿ ಏನಾಗುತ್ತೆ, ಕಾಯದ ಮೇಲೆ ಹಲವಾರು ಬಲಗಳು ವರ್ತಿಸ್ತಾ ಇದ್ರು, ಅವು ಎಲ್ಲ ಸೇರಿ ನಿವ್ವಳ ಬಲ 0 ಆಗಿದ್ರೆ, ಎಲ್ಲವೂ ಸಮ ಹಾಗೆ ವಿರುದ್ಧವಾಗಿದ್ರೆ, ನಿವ್ವಳ ಬಲ 0 ಆಗಿದ್ದಾಗ ಅದರ ವೇಗೋತ್ಕರ್ಷ ಕೂಡ 0 ಆಗಿರ್ತದೆ ಅಲ್ವಾ. ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ನಮಗ್ ಗೊತ್ತಿದೆ F=ma ಅಂತ ಹೇಳ್ತೀವಿ. ಎ ಅಂದ್ರೆ ಏನು? ವೇಗೋತ್ಕರ್ಷ. ಎಫ್ ಅಂದ್ರೆ ಬಲ. ಒಟ್ಟು ನಿವ್ವಳ ಬಲ 0 ಆದ್ರೆ ವೇಗೋತ್ಕರ್ಷ ಏನಾಯ್ತು? 0 ಅಲ್ವಾ. ಈ ರೀತಿಯಾಗಿ ನಾವು ಹೇಳಬಹುದು. ಹಾಗಾಗಿ ನ್ಯೂಟನ್ನ ಎರಡನೇ ಚಲನೆಯ ನಿಯಮದ ಪ್ರಕಾರ ಕಾಯದ ಮೇಲೆ ವರ್ತಿಸುವ ಒಟ್ಟು ನಿವ್ವಳ ಬಲ 0 ಆಗಿದ್ರೆ ಅದರ ವೇಗೋತ್ಕರ್ಷವು 0 ಆಗಿರುತ್ತದೆ. ಥ್ಯಾಂಕ್ ಯು.